ಎಸ್, ಈಗ ಕಾಂಗ್ರೆಸ್ನಿಂದ ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ವಿ. ಈಗ ಸ್ವತಃ ಎಚ್ ಆಂಜನೇಯ ಅವರು ಮಾಜಿ ಸಚಿವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ವರದಿ ಅವೈಜ್ಞಾನಿಕ ಅಂತ ಹೇಳಿ ಬಿಜೆಪಿ ಜೆಡಿಎಸ್ನವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಪ್ರಬಲ ಸಮುದಾಯದ ನಾಯಕರು ಸ್ವತಃ DCM DK ಶಿವಕುಮಾರ್ ಇವರೆಲ್ಲ ಒಪ್ಕೊಳ್ತಾ ಇಲ್ಲ. ಯಾಕೆ ಅನ್ಸುತ್ತೆ? ಈಗ ನೋಡಿ, ದೇಶದಲ್ಲೇ ಎಲ್ಲೂ ಕೂಡ ಸರ್ ಮಾತಾಡಿ. ಸರ್ ಇದ್ದೀರಾ? ಎಸ್, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಆಂಜನೇಯ ಸರ್ ಒಂದು ಕ್ವಶನ್ ಕೇಳ್ಬಿಡಿ ದಯಮಾಡಿ. ಓಕೆ. ರಾಹುಲ್ ಗಾಂಧಿ ಸಾಹೇಬ್ರು ರಾಜಸ್ಥಾನ್ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಪ್ರಮುಖ ಅಜೆಂಡನೇ ಈ ಒಂದು ಜಾತಿ ಗಣತಿ. ನಾನು ಜಾತಿ ಗಣತಿಯನ್ನ ಮಾಡೇ ತೀರ್ತೀವಿ, ರಾಜಸ್ಥಾನದಲ್ಲಿ ನಮ್ದೇ ಸರ್ಕಾರ ಬರುತ್ತೆ, ಸರ್ಕಾರ ಬಂದಾಗ ಇದನ್ನ ಪ್ರಬಲ ಅಸ್ತ್ರವಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ಸುಮಾರು 12 ರ್ಯಾಲಿಗಳಲ್ಲಿ ಮಾತನಾಡಿದ್ರು ಯಾರು? ರಾಹುಲ್ ಗಾಂಧಿ ಸಾಹೇಬ್ರು. ಆದ್ರೆ ದುರಂತ ನೋಡಿ, ರಾಹುಲ್ ಗಾಂಧಿ ಸಾಹೇಬ್ರ ಈ ಜಾತಿ ಗಣತಿಯನ್ನ ಪ್ರಬಲ ಅಸ್ತ್ರವಾಗಿ ಇಟ್ಕೊಂಡ್ರು ಸಹ ರಾಷ್ಟ್ರದ ಪ್ರಮುಖ ಸಂಪರ್ಕಿಸಿದ್ದಾರೆ ಎಚ್ ಆಂಜನೇಯ ಅವರು. ಸರ್, ಹೇಳ್ತಾ ಇದ್ರಿ ನೀವು, ಈಗ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರಬಲ ಸಮುದಾಯದ ನಾಯಕರುಗಳಿಂದ ಅಂತ ನಿಮಗೇನು ಅನ್ಸುತ್ತೆ? ಆಂಜನೇಯ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಈ ರೀತಿ ಆದಂತ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡುವಂತ ಒಂದು ನಿರ್ಧಾರವನ್ನ ಯಾರು ಕೂಡ ಮಾಡಿರ್ಲಿಲ್ಲ. ಓಕೆ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕ, ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂತ ಒಂದು ಕಾಳಜಿ ಇರೋದ್ರಿಂದ ಅವರ ರಾಜಕೀಯ ಇಚ್ಛಾಶಕ್ತಿಯಿಂದ ಇಂಥದ್ದೊಂದು ದೊಡ್ಡ ಪ್ರಯೋಗ ಆಗಿದೆ. ಇದು ತುಂಬಾ ವೈಜ್ಞಾನಿಕವಾಗಿ ಈ ಸಮೀಕ್ಷೆ ಆಗಿದೆ. ನಾನೇ ಮಂತ್ರಿ ಆಗಿದ್ದೆ. 1.5 ಲಕ್ಷ ಜನ ಶಿಕ್ಷಕರನ್ನ ಒಳಗೊಂಡು ನಾವು ಸಮೀಕ್ಷೆಯನ್ನ ಮಾಡಿಸಿದ್ದೇವೆ. ಓಕೆ. ಅದರಿಂದ ಇದು ವೈಜ್ಞಾನಿಕವಾಗೇ ಇದೆ. ಅವೈಜ್ಞಾನಿಕ ಅಂತಂದು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ವರದಿನ ನಾವು ಬಹಿರಂಗ ಪಡಿಸ್ತೀವಿ, ವೆಬ್ಸೈಟ್ಗೆ ಹಾಕ್ತಿವಿ. ಅದನ್ನೆಲ್ಲ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಊರಿನಲ್ಲಿ ಏನೇನು ಎಷ್ಟೆಷ್ಟು ಜನ ಇದ್ದಾರೆ, ಅವರ ಸ್ಥಿತಿ ಗತಿಗಳೇನು, ಅವ್ರು ಯಾವ್ಯಾವ ಇದನ್ನ ಹೊಂದಿದ್ದಾರೆ, ಅದೆಲ್ಲದನ್ನು ಕೂಡ ಏನು ನಾವು ಒಂದು ಕ್ವಶನ್ ಕೇಳಿದ್ವಿ ಅದಕ್ಕೆಲ್ಲ ಆನ್ಸರ್ ಅನ್ನ ನಮ್ಮ ಗಣಕಿದಾರರು ಬಹಳ ಪಾರದರ್ಶಕವಾಗಿ ಮಾಡಿದ್ದಾರೆ. ಬೆಲ್ ಕಂಪನಿಯಲ್ಲಿ ಇದನ್ನೆಲ್ಲ ಒಂದು ಅವರು ಮಾಡಿದಂತ ಒಂದು ವೆಬ್ಸೈಟ್ ನಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಆಗಿದೆ. ಈ ವರದಿನ ಅವ್ರು ಒಪ್ಕೊಂಡು ಇದು ಮಾಡಿ ಬಿಡುಗಡೆ ಮಾಡಿದ್ನಿ ಅಂದ್ರೆ ಯಾರು ಬೇಕಾದ್ರೂ ನೋಡಬಹುದು. ಆನ್ಲೈನ್ ಮೂಲಕ ಅಥವಾ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಊರಿನಲ್ಲಿ ನಾನಿದೇನೋ ಇಲ್ಲೋ, ನನ್ನ ಹೆಸರು, ನನ್ನ ಜನಾಂಗ ಆಗಿದೆಯೋ ಇಲ್ಲ ಅನ್ನೋದನ್ನ ಹಳ್ಳಿ ನೋಡ್ಬೋದು, ಹೋಬಳಿ ನೋಡ್ಕೋಬಹುದು, ತಾಲೂಕಿನಲ್ಲಿ ಕೂಡ ನೋಡ್ಬೋದು. ಎಲ್ಲಾ ಕಡೆಗೂ ಕೂಡ ಸಮೀಕ್ಷೆ ಬಹಳ ಚೆನ್ನಾಗಿ ಆಗಿದೆ. ಇದನ್ನ ನಾನು ಕಾಪಿ ಮಾಡಿ ಬಿಹಾರದವ್ರು ನಮ್ಮ ಹತ್ರ ಬಂದು ಕೇಳ್ಕೊಂಡು ಹೋಗಿ ಅವರು ಸಮೀಕ್ಷೆ ಮಾಡಿದ್ರು. ಇಂಥದ್ದೊಂದು ದೊಡ್ಡ ಸಾಹಸ ಮಾಡಿದ್ದು ಸಿದ್ದರಾಮಯ್ಯನವರು. ಇದು ಏನಪ್ಪಾ ಅಂದ್ರೆ ಸಾಮಾಜಿಕ ನ್ಯಾಯನ ಕೊಡ್ಬೇಕು ಎಲ್ಲಾ ವರ್ಗದವರಿಗೂ ಕೂಡ. ಎಲ್ಲಾ ವರ್ಗದವ್ರಿಗೆ ಸವಲತ್ತುಗಳನ್ನ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಇದು ಒಂದು ಕೈಗನ್ನಡಿ ಆಗ್ಬೇಕನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ನಾವು ಕಡಿಮೆ ಇದೇವಿ, ನೀವು ಜಾಸ್ತಿ ಇದೇವೆ ಏನನ್ನೋದನ್ನ ನೀವು ಬಹಿರಂಗವಾಗಿ ಅದು ಬಂದ್ಮೇಲೆ ಅದು ಇದು ಹೊರ ಬಂದ್ಮೇಲೆ ಸುದ್ದಿ ನೋಡ್ಕೊಂಡು ಲೆಕ್ಕಾಚಾರ ಹಾಕೇಳ್ರಿ ನೀವು. ಈಗಲೇ ಅವೈಜ್ಞಾನಿಕ ಅದು ಸರಿಯಲ್ಲ ಅನ್ನೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಪ್ರಶ್ನೆ, ರಾಜಕೀಯವಾಗಿ ಪ್ರಾತಿನಿಧ್ಯ ಕಳ್ಕೊಳ್ಳೋ ಭಯ ಈ ಪ್ರಬಲ ಸಮುದಾಯಗಳ ನಾಯಕರಿಗೆ ಕಾಡ್ತಾ ಇದೆಯಾ? ಹಾಗಾದ್ರೆ ವರದಿ ಬಿಡುಗಡೆ ಆಗ್ಬಿಟ್ರೆ ಏನು ಯಾರು ಭಯ ಪಡ್ಬೇಕಾಗಿಲ್ಲ, ಯಾರ ರಾಜಕೀಯ ಅಸ್ತಿತ್ವಕ್ಕೂ ಕೂಡ ಧಕ್ಕೆ ಆಗಲ್ಲ. ಅವ್ರವ್ರ ಜನಸಂಖ್ಯೆ ಏನನ್ನೋದು ನಿಖರವಾಗಿ ಗೊತ್ತಾಗುತ್ತೆ ಅಷ್ಟೇನೆ. ಎಲ್ಲಾ ಜನಾಂಗದ ಜನಸಂಖ್ಯೆ ಏನಿದೆಯಲ್ಲ ನಿಖರವಾಗಿ ಗೊತ್ತಾಗುತ್ತೆ. ಇಲ್ಲಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಎಷ್ಟೋ ಸತಿ ಹೇಳಿದ್ರು, ಏನಾರ ಒಂದು ಅಂಕಿ ಅಂಶನ ಕೊಡುವಾಗ ಅಲ್ರಿ ಯಾವ್ದೋ ಬ್ರಿಟಿಷ್ನರ ಕಾಲದ ಇಟ್ಕೊಂಡಿರಲ್ಲ, ನಿಮ್ಮ ಹತ್ರ ನಿಖರವಾಗಿರ್ತಕ್ಕಂಥ ಏನಾರ ಡಾಟಾ ಇದೆ ಅಂತ ಕೇಳ್ತಿದ್ರು. ಈಗ ನಾವು ಈ ಒಂದು ಡಾಟಾ ಏನಿದೆಯಲ್ಲ ಅದು ಬಹಳ ಮಹತ್ವರವಾಗಿರ್ತಕ್ಕಂಥದ್ದು, ಎಲ್ಲರೂ ಒಪ್ಪುವಂತದ್ದು, ಎಲ್ಲಾ ರಾಜ್ಯದವರು ಕೂಡ ಇಲ್ಲಿ ಬಂದು ನೋಡಿ ಅದನ್ನ ಮಾಡ್ಬೇಕು ಅಂತಂದೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ರಾಷ್ಟ್ರದಲ್ಲಿ ಯಾವ್ಯಾವ ಜನಾಂಗ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ, ಯಾವ್ಯಾವ ಜನಾಂಗ ಎಷ್ಟೆಷ್ಟು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ,
ಯಾವ ಯಾವ ಜನಾಂಗದವರು ಎಷ್ಟು ಜಮೀನನ್ನ ಹೊಂದಿದ್ದಾರೆ, ಯಾವ ಸಮುದಾಯ ಜಮೀನನ್ನು ಹೊಂದದೇ ಇರ್ತಕ್ಕಂಥವ್ರು ಯಾರು, ಮನೆ ಓಕೆ ಆಂಜನೇಯ ಸರ್, ಈಗ ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರು ನಿಮಗೆ ಪ್ರಶ್ನೆ ಮಾಡ್ಬೇಕಂತೆ. ಮಾಡ್ಲಿ. ಎಸ್ ಕೇಳಿ ಸರ್. ಆಂಜನೇಯ ಅವರೇ ನಮಸ್ಕಾರ. ನಮಸ್ಕಾರ. ಜಾತಿ ಗಣತಿಯನ್ನ ಅವೈಜ್ಞಾನಿಕ ಅಂತ ಹೇಳಿದ್ದು ಬೇರೆ ಪಕ್ಷದವರಲ್ಲ, ನಿಮ್ಮದೇ DCM ಆಗಿದ್ದಂತಹ DK ಶಿವಕುಮಾರ್ ಅವರು, ಕೃಷಿ ಸಚಿವರಾಗಿದ್ದಂತಹ ಚಲುವರಾಯಸ್ವಾಮಿ ಅವರು, ಮತ್ತೆ MC ಸುಧಾಕರ್ ಅವರು ಒಕ್ಕಲಿಗ ಸಮುದಾಯದಿಂದ, ಲಿಂಗಾಯತ ಸಮುದಾಯದಲ್ಲಿ ಇವರೇ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಪತ್ರ ಕೂಡ ಬರೆದ್ರು ಮುಖ್ಯಮಂತ್ರಿ ಅವರಿಗೆ. ಇದು ಅವೈಜ್ಞಾನಿಕವಾಗಿದೆ, ದಯವಿಟ್ಟು ಇದನ್ನ ಸ್ವೀಕರಿಸಲೇಬೇಡಿ ಅಂತ ಹೇಳಿ ಮಾಡಿದ್ರು. ಯಾವತ್ತೂ ಕೂಡ ಜಾತಿ ಗಣತಿಗೆ ವಿರೋಧ ಅಲ್ಲ, ಇದು ಅವೈಜ್ಞಾನಿಕ ಅನ್ನೋದು ನೀವ್ ಹೇಳಿರ್ತಕ್ಕಂಥದ್ದು. ಅದನ್ನ ಸ್ವೀಕರಿಸಲಿಕ್ಕೆ ಈಗಾಗಲೇ ನಾವು ಸಚಿವ ಸಂಪುಟ ಟೇಬಲ್ ಆಗಿದೆ ಏನ್ರಿ. ಯಾರೇ ವಿರೋಧ ಮಾಡಿದ್ರು ಕೂಡ ಅದು ಅರ್ಥವಿಲ್ಲ, ಅದು ಪೂರ ಬಹಿರಂಗ ಆಗ್ಲಿ. ಅದ್ರಲ್ಲಿ ಏನ್ ನ್ಯೂನತೆ ಇದೆ ಅನ್ನೋದು ಹೇಳಿ, ನ್ಯೂನತೆ ಸರಿಪಡಿಸೋಣ, ತಪ್ಪಾಗಿದ್ರೆ ಸರಿಪಡಿಸೋಣ. ಯಾವುದೇ ಒಂದು ಜನಾಂಗದ ಮೇಲೆ ಏನು ಬ್ರಹ್ಮಾಸ್ತ್ರ ಬೀಸುವಂತ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂತ ವರದಿ ಇದಲ್ಲ. ಎಲ್ಲಾ ಸಮುದಾಯದವರಿಗೂ ಕೂಡ ಒಪ್ಪಿಗೆ ಆಗೋ ರೀತಿಯಲ್ಲಿ ನಾವು ಸಮೀಕ್ಷೆ ಮಾಡಿದೀನಿ. ನಾನೇ ಮಂತ್ರಿ ಇದ್ದೆ. ಈ ಕಾರಣದಿಂದ ಯಾರು ಸಂಶಯ ಪಡೋ ಅಗತ್ಯ ಇಲ್ಲ. ನಮ್ಮ ರಾಜ್ಯಕ್ಕೆ ಕೊರತೆ ಬೀಳುತ್ತೆ, ನಮ್ಮ ಜನಾಂಗ ಕಡಿಮೆ ಇದೆ, ಈ ಜನಾಂಗ ಅಲ್ಲ. ನಿಜ ಅಂಶ, ನಿಖರವಾಗಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿ ಅನ್ನೋದನ್ನ ಈ ಒಂದು ವರದಿ ಬಹಿರಂಗ ಪಡಿಸುತ್ತೆ. ಬಹಿರಂಗ ಆಗುವವರೆಗೆ ನೀವು ಕಾಯಿರಿ ಅಷ್ಟೇನೆ. ಅಲ್ಲ, ಇನ್ನೊಂದೇ ಒಂದು ಪ್ರಶ್ನೆ ದಯಮಾಡಿ. DK ಶಿವಕುಮಾರ್ ಅವ್ರನ್ನ ಹಣಿಬೇಕಾದಂತ ಪರಿಸ್ಥಿತಿ ಬಂದಾಗೆಲ್ಲನೂ ಇದು ನಂತರ ಹಾವಿನ ಬುಟ್ಟಿ ಬಿಟ್ಟಂಗೆ ಬಿಡ್ತಾರೆ ಜಾತಿ ಗಣತಿ. ಯಾಕೆಂದ್ರೆ ಈ ಕೊಟ್ಟೆನೇ ಸುಮಾರು 1.5 ವರ್ಷ ಆಯ್ತು. ಇಲ್ಲ 1.5 ವರ್ಷ ಯಾಕೆ ಮಾಡಲಿಲ್ಲ ಸಿದ್ದರಾಮಯ್ಯನವರು? ಈಗ ನವೆಂಬರ್ ಅಲ್ಲಿ ಬಿಟ್ಕೊಡ್ಬೇಕು 2 ವರ್ಷ ಅಂತ DK ಶಿವಕುಮಾರ್ ಕುತ್ತಿಗೆ ಮೇಲೆ ಕೂತವ್ರೆ ಅಂತೇಳಿ ಈಗ ಅವ್ರನ್ನ ಹಣಿಯೋದಕ್ಕೆ ಇದನ್ನ ಬಿಡ್ತಾ ಇದ್ದಾರೆ ಅಂತೇಳಿ ಜನಸಾಮಾನ್ಯರಿಗೆ ಅನಿಸ್ತಾ ಇದೆ. 1 ವರ್ಷ ಯಾಕೆ ಅವರು ಸ್ವೀಕರಿಸಲಿಲ್ಲ ಅದನ್ನ? ಮುಖ್ಯಮಂತ್ರಿ ಆದ ತಿಂಗಳಲ್ಲೇ ಇದನ್ನ ಮಾಡ್ಬೇಕಂತ ಇದ್ರು. ಇವರು ಅಪಸ್ವರ ಎತ್ತಿದ್ರು. ಅಲ್ಲಿ ಹೈಕಮಾಂಡ್ ಗಮನಕ್ಕೆ ತಂದು ಇವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅದು ಇದು ಮಾಡ್ತಾ ಇದಾರೆ. ಅದ್ರಿಂದ ಏನ್ ಅಪಾಯ ಇದೆ ಹೇಳಿ ನೋಡೋಣ. ಆ ವರದಿಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ, ಯಾರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಯಾವುದೇ ಜನಾಂಗದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರಲ್ಲ. ಎಲ್ಲಾ ಜನಾಂಗದವರಿಗೂ ಒಳಿತನ್ನ ಮಾಡುವಂತ ಸರ್ಕಾರದ ಕಾರ್ಯಕ್ರಮಗಳನ್ನ ಅದನ್ನ ನೋಡ್ಬಿಟ್ಟು ಮಾಡ್ಲಿಕ್ಕೆ ಸಿಗಬಹುದಾದಂತ ಒಂದು ಕೈಗನ್ನಡಿಯ ವರದಿ ಅದು. ಓಕೆ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಸರ್ ಸಾರಿ, ಸಮಯದ ಸರ್ ಅವ್ರಿಗೆ ಕೇಳಿಸ್ಕೊಳ್ದ್ರು ಪರವಾಗಿಲ್ಲ ಸರ್. ನಂಜುಂಡಪ್ಪ ವರದಿಯಲ್ಲಿ ಒಂದು ಆಯೋಗ ಕಾಂಗ್ರೆಸ್ನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರ್ಮಸಿಂಗ್ ರವರ ಕ್ಷೇತ್ರ ಹಿಂದುಳಿದ ಕ್ಷೇತ್ರ, ಅವ್ರ ತಾಲೂಕು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸೊರಬ ಹಿಂದುಳಿದ ತಾಲೂಕು, MP ಪ್ರಕಾಶ್ ಆಗಿದ್ದಂತ ಅದನ್ನೇ ಇಂಪ್ರೂವ್ಮೆಂಟ್ ಮಾಡಕ್ಕಾಗಿರುವಂತ ಕಾಂಗ್ರೆಸ್ನವ್ರಿಗೆ ಇನ್ನು ಜಾತಿ ಗಣತಿಯನ್ನು ಆಧಾರವಾಗಿ ಇಟ್ಕೊಂಡು ಈ ರಾಜ್ಯವನ್ನ ಸಾಮಾಜಿಕ ಶೈಕ್ಷಣಿಕ ಆಂಜನೇಯನವರು ಈ ಮಾತು ಹೇಳ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಈ ಒಂದು ಜಾತಿ ಜನಗಣತಿ ವರದಿ ಮಂಡನೆ ಅಂತೂ ಆಗಿದೆ. ಯಾವಾಗ ಬಹಿರಂಗ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಎಲ್ಲರಲ್ಲೂ ಇದೆ. 17ನೇ ತಾರೀಕು ಮತ್ತೊಂದು ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ.